ನೋಡಿ, ವಚನ ಎಂಬುದು 12ನೇ ಶತಮಾನದ ವಚನವೂ ಹೌದು, ಭಾಷೆಗೂ ಕೂಡ ವಚನ ಅಂತ ಹೇಳ್ತೀವಿ ನಾವು ವಚನ ಕೊಟ್ಟಿದ್ದೇನೆ. ನಮ್ಮ ರಾಮಾಯಣ ಮತ್ತು ಮಹಾಭಾರತದಂಥ ಬಹಳ ವಿಶಿಷ್ಟವಾದ ವ್ಯಾಸ ಮತ್ತು ವಾಲ್ಮೀಕಿ ಬರೆದ ಕಾವ್ಯಗಳಲ್ಲಿ ವಚನ ಅಂದರೆ ಭಾಷೆ ಅಂತ ಅರ್ಥ. ಅಂದರೆ ನಾನು ಒಂದು ವಚನವನ್ನು ಹೇಳಿದರೆ, ನಾನೊಂದು ಮಾತನ್ನು ಕೊಟ್ಟರೆ ನಾನೇ ಆಮೇಲೆ ಅದಕ್ಕೆ ನಾಚಿಕೊಳ್ಬಾರ್ದು. ಮನಕ್ಕೆ ನಾಚದ ವಚನ, ಹಿಂಗೆ ಹೇಳಿಬಿಟ್ಟಲ್ಲ ಅಂತ ನನಗೆ ಅನ್ನಿಸಬಾರ್ದು. ಅಂದರೆ ಮಾತನ್ನು ಅಷ್ಟು ಎಚ್ಚರದಿಂದ ಬಳಸಬೇಕು. ಯಾಕೆ ಅಂತಂದರೆ ವಚನಕ್ಕೆ ನಾಚದ ಮನ. ಬಸವಣ್ಣ ಅದನ್ನು ತಿರುಗಿಸಿ ಹೇಳ್ತಾನೆ. ಆಮೇಲೆ ನಾನೊಂದು ವಚನ ಕೊಟ್ಟರೆ ನಾನು ಅದಕ್ಕೆ ನಾಚಿಕೊಳ್ಬಾರ್ದು. ಇದು ಸ್ಪಷ್ಟ ಆಗಬೇಕು ಅಂತಂದರೆ ನಾವು ನಮ್ಮ ರಾಜಕಾರಣಿಗಳು ಮಾಡುವ ಭಾಷಣ ಜೊತೆ ಹೋಲಿಸಿ ನೋಡಬೇಕು.